ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನಮ್ಮ ಅಲ್ಲ ಚಿನ್ನಮ್ಮ, ಒಡನಾಟಿಗಳು ಕಂಡಂತೆ ಚೆನ್ನಮ್ಮ ಅವ್ರು ಹೇಗಿರ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ಮಾತನಾಡಿಸ್ತಾ ಇದ್ವಿ. ಅದ್ರ ಜೊತೆಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬಟ್ 12 ಗಂಟೆ ತನಕ ರೇವಣ್ಣ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ತದನಂತರದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಈಗಿನಿಂದಲೇ ಪ್ರಾರಂಭ ಆಗಿದೆ. ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಇವತ್ತು ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಜರುಗುತ್ತೆ. ಇಚ್ಛೆಯಂತೆ ರಂಗನಾಥನ ಮಡಿಲಿನಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ. ಅಂತ್ಯಕ್ರಿಯೆ ಮಾಡುವ ಸ್ಥಳದಲ್ಲಿ ಗುಂಡಿ ತೋಡುವ ಕಾರ್ಯ ಸದ್ಯಕ್ಕೆ ಆರಂಭಗೊಂಡಿದೆ. ಗೋಮೂತ್ರ ಸಿಂಪಡಿಸಿ ಗುಂಡಿ ತೆಗೆದಿದ್ದಾರಂತೆ ಸ್ಥಳೀಯರು. ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಆಗಿದೆ. ಕುಟುಂಬಸ್ಥರು ನಿರ್ಧಾರ ಮಾಡಿದಂತೆಯೇ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಲಿದೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ. ಮಧ್ಯಾಹ್ನ 2 ಗಂಟೆಗೆ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನಗಳು ಪ್ರಾರಂಭ ಆಗುತ್ತೆ. ಸಂಜೆ 4 ಗಂಟೆ 15 ನಿಮಿಷದ ತನಕ ಕೂಡ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಜರುಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಆಗಲಿದ್ದು ಬೆಟ್ಟದ ರಂಗನಾಥ ಸ್ವಾಮಿ ಆಂಜನೇಯ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಆಗಲಿದೆ. ಅಭಿಷೇಕದ ತೀರ್ಥವನ್ನ ಪಾರ್ಥಿವ ಶರೀರಕ್ಕೆ ಅರ್ಚಕರು ತಂದು ಹಾಕಲಿದ್ದಾರಂತೆ. ಅದು ಸಂಪ್ರದಾಯ ಇರಬಹುದು. ಮಂತ್ರ ವೇದ ಘೋಷದೊಂದಿಗೆ ನೆರವೇರಲಿದೆ ಅಂತಿಮ ವಿಧಿವಿಧಾನಗಳು. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಆಸೆ ಇತ್ತು ಅಂತ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲೇ ಮಣ್ಣಾಗಲಿದ್ದಾರೆ ಚೆನ್ನಮ್ಮ ಅವರು. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದ್ ಕಡೆ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಈಗ ರಾಹುಕಾಲ ಮುಗಿದ ತಕ್ಷಣವೇ ಈಗಾಗ್ಲೇನೆ ಅವರ ಅಂತ್ಯಕ್ರಿಯೆಗೆ ಕುಣಿ ಅಂದ್ರೆ ಗುಂಡಿ ತೋಡುವ ಕೆಲಸ ಕಾರ್ಯವೂ ಸಹ ಆರಂಭವಾಗಿರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ತಪ್ಪಲಿನ ಅಡಿಯಲ್ಲಿನೇ ಅವರ ಅಂತ್ಯಕ್ರಿಯೆ ನಡೀಲಿಕ್ಕೆ ಈಗಾಗ್ಲೇನೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಒಂದ್ ಕಡೆ ಮಾಡ್ಕೋತಾ ಇದ್ರೆ, ಇನ್ನೊಂದ್ ಕಡೆ ಅವರ ಅಂತ್ಯಕ್ರಿಯೆಯನ್ನ ಕುಣಿ ತೋಡುವ ಕೆಲಸಗಳು ಸಹ ಆಗ್ತಾ ಇರುವಂತದ್ದು. ಸುಮಾರು 8 ಜನರು ಈಗಾಗಲೇ ಗುಂಡಿ ತೋಡುವ ಕೆಲಸದಲ್ಲಿ ಮಗ್ನರಾಗಿರುವಂತದ್ದು. ಈಗ ರಾಹುಕಾಲ ಮುಗಿದ ಬಳಿಕ ಈ ಕಾರ್ಯವನ್ನ ಆರಂಭಿಸಿರುವಂತದ್ದು. ಗೋಮೂತ್ರವನ್ನ ಸಿಂಪಡಿಸುವ ಮೂಲಕ ಈಗ ಗುಂಡಿ ತೋಡುವ ಕಾರ್ಯವನ್ನ ಆರಂಭಿಸಿರುವಂತದ್ದು. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿಯ ಮಧ್ಯದಲ್ಲಿ ಅಂತ್ಯಕ್ರಿಯೆ ಆಗುವಂತದ್ದು. ಚೆನ್ನಮ್ಮನವರ ಅಂತ್ಯಕ್ರಿಯೆಯ ವೇಳೆಯಲ್ಲಿ ನಾಡಿನ ವಿವಿಧ ಮಠಾಧೀಶರು ಸೇರಿದಂತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನು ಸಹ ಮಾಡಲಾಗ್ತಾ ಇರುವಂತದ್ದು. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆಯುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನ ಒಂದ್ ಕಡೆ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಸ್ವಾಮೀಜಿಗಳು ಸಹ ಇಲ್ಲಿ ಸ್ಥಳಕ್ಕೆ ಆಗಮಿಸಿ ಅಂತ್ಯಕ್ರಿಯೆಗೆ ಏನೆಲ್ಲ ಮಾರ್ಗದರ್ಶನಗಳನ್ನ ಮಾಡಬೇಕು ಇಲ್ಲಿನ ಸಿಬ್ಬಂದಿಗಳಿಗೆ ಆ ರೀತಿಯಂತ ವ್ಯವಸ್ಥೆಗಳನ್ನು ಸಹ ಒಂದ್ ಕಡೆ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿಯ ಮಧ್ಯದಲ್ಲೇನೆ ಅಂತ್ಯಕ್ರಿಯೆ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಂತ್ಯಕ್ರಿಯೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಸಹ ಬರದಿಂದ ಒಂದ್ ಕಡೆ ಮಾಡ್ಕೊಡ್ತಾ ಇರುವಂತದ್ದು. ಈಗಾಗಲೇ ಹೊಳೆ ನರಸೀಪುರದಲ್ಲಿ ಚೆನ್ನಮ್ಮನವರ ಪಾರ್ಥಿವ ದರ್ಶನಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನ ಅಲ್ಲಿ ಮಾಡ್ಕೊಳ್ಳಲಾಗಿರುವಂತದ್ದು. ಮಧ್ಯಾಹ್ನ 11:15 ಸುಮಾರಿಗೆ ಅಲ್ಲಿಂದ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ಇಲ್ಲಿ ತಂದು ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿಯ ಮಧ್ಯದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಮಾಡ್ಲಿಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನ ಒಂದ್ ಕಡೆ ಮಾಡ್ಲಾಗ್ತಾ ಇರುವಂತದ್ದು. ಸ್ಥಳದಲ್ಲಿರ್ತಕ್ಕಂಥ ಪೊಲೀಸರು ಸಹ ಸಾಕಷ್ಟು ಬಂದೋಬಸ್ತನ್ನ ಮಾಡೋದ್ರ ಮೂಲಕ ಪ್ರತ್ಯೇಕವಾಗಿ ಸಾರ್ವಜನಿಕರಾಗಿರ್ಬೋದು ಮತ್ತು ಗಣ್ಯರಿಗೆ ಬೇರೆ ಬೇರೆ ರೀತಿಯಂತ ಆಸನಗಳ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಇವತ್ತು ಅಂತ್ಯಕ್ರಿಯೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಆಗಬಾರ್ದು ಮತ್ತು ಜನರಿಗೆ ಯಾವುದೇ ರೀತಿಯಂತ ತೊಂದರೆಗಳು ಆಗಲಾರದಂತೆಯೇ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದನ್ನ ನೋಡಬಹುದು. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಹಾಸನ.